ಹೇಗೆ ನಡೀತಿದೆ? ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ನಮ್ದೇನಂದ್ರೆ ಲೈಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಒಂದೊಂದ್ಸಲ. ನನ್ನ ಸೀರಿಯಲ್ ಯಾವುದು ಇವಾಗ ಒಂದು ಮುಗ್ದಿರುತ್ತೆ, ಅವಾಗ ಅನಿಲ್ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಇದುವರೆಗೂ ಲಕ್ಕಿಲಿ ಹಂಗೆ ಬರ್ತಿದೆ. ಸೊ ನಾನು ಹೇಳ್ದಾಗೆ ಏನೇ ಆದರೂ ನಾವಿಬ್ಬರೇ ಎಲ್ಲ ಇದು ಮಾಡೋದು. ಸೊ ನಮ್ಮನೆ ರೆಸ್ಪಾನ್ಸಿಬಿಲಿಟಿನೂ ನಂಗಿದೆ, ನಮ್ಮ ಅತ್ತೆ ಮಾವ ಅವ್ರ ರೆಸ್ಪಾನ್ಸಿಬಿಲಿಟಿನೂ ಇದೆ. ಖುಷಿಯಾಗಿ ಹ್ಯಾಪಿ ಎಷ್ಟಿದೆಯೋ ಅದ್ರಲ್ಲಿ ಸಂತೋಷ ಪಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಲೈಫ್. ಪಾಸಿಟಿವ್ ಆಗಿ ಹೋಗ್ತಿದೆ, ಚೆನ್ನಾಗಿದೆ. ಓಕೆ, ಅಮೃತ ವರ್ಷಿಣಿಲಿ ಅನಿಲ್ ಅವರು ಆಕ್ಟ್ ಮಾಡಿ ಅವಕಾಶ ಸಿಕ್ಕಿದ್ರ ಬಗ್ಗೆ ಹೇಳಿ, ಹೇಗೆ ನಡೀತಾ ಇತ್ತು? ಅಂದ್ರೆ ನಂಗೆ ಇಂಟ್ರೆಸ್ಟ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಟ್ರೈ ಅಷ್ಟು ಮಾಡಲಿಲ್ಲ. ಸೊ ನಾನು ಅವಾಗಿಂದ ಸ್ವಲ್ಪ ಬಿಸ್ನೆಸ್ ಮಾಡಬೇಕು ಈ ಥರ ಮೈಂಡ್ ಸೆಟ್ ನಂದು. ಆದ್ರೂ ಒಂದೊಂದು ಕಡೆ ಆಸೆ, ಬಟ್ ಸ್ವಾತಿ ಮಾಡ್ತಿದ್ಲಲ್ಲ, ಈ ಸೂಪರ್ ಜೋಡಿಲಿ ಸಿಕ್ತು ಚಾನ್ಸು. ಅದ್ರ ಮುಂಚೆ ನಾನು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದೆ, ಈ ಡ್ರಾಮಾ ಎಲ್ಲ ಮಾಡಿದ್ದೆ. ಸೊ ಅದರಲ್ಲಿ ಸಿಕ್ತಲ್ವಾ, ಸರಿ ಬಿಡಪ್ಪ ನೋಡೋಣ ಏನೋ ಇದರಿಂದ ಏನಾದರೂ ಸಿಗುತ್ತೆ ಅಂದ್ಬಿಟ್ಟು ತುಂಬ ಕಷ್ಟಪಟ್ಟು ಎಲ್ಲ ಟ್ರೈ ಮಾಡಿ ಚೆನ್ನಾಗಿ ಆಡಿ ವಿನ್ ಆದ್ವಿ ನಾವು. ಅದಾದ್ಮೇಲೆ ಇವ್ರು ಸೀರಿಯಲ್ ಮಾಡ್ತಿದ್ರಲ್ಲ, ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಲವರ್ ಬಾಯ್ ಅಂತ ಕರ್ಸ್ಕೊಂಡ್ರು. ಅದು ತುಂಬ ಚೆನ್ನಾಗಿ ಮಾಡಿದೆ, ಅದು ನನಗೆ ಆಗಿ ಬಂದಿಲ್ಲ ಅನಿಸುತ್ತೆ. ಸೊ ಅದಾದ್ಮೇಲೆ ಸ್ವಲ್ಪ ಟ್ರೈ ಮಾಡಿದೆ, ಬಿಟ್ಟು ಮತ್ತೆ ಫ್ಯಾಮಿಲಿ ಅಲ್ವಾ, ಸೊ ಇನ್ನು ಅದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನು ಅದನ್ನ ಬಿಟ್ಟು ಸ್ವಲ್ಪ ಬಿಸ್ನೆಸ್ ಅದು ಇದು ಮಾಡಿಕೊಂಡು ಕಡಿಮೆ ಟ್ರೈ ಮಾಡಿದ್ದು ಇದರಲ್ಲಿ. ಲವರ್ ಬಾಯ್ ಕ್ಯಾರೆಕ್ಟರ್ ಅಂತ ನಿಮಗೆ ಪಾಸೆಸಿವ್ ಏನು? ಅಯ್ಯೋ ಅದೇನಾಗೋಯ್ತು ಅಂದ್ರೆ ಇವ್ರ ಇದ್ರಲ್ಲಿ ಹೆಸರೇ ಬೇರೆ, ಬಟ್ ಸ್ವಾತಿ ಮುಂದೆ ನನ್ನ ಹೆಸರು ಅನಿಲ್, ಸ್ವಾತಿ ಅಂತ ಮಾಡ್ಬಿಟ್ರು. ಸ್ವಾತಿ ನಿಂತ್ಕೊಂಡ್ರೆ ಸಾಕು, ಅನಿಲ್ ಬಾ ಅವಳು ಎತ್ಕೋ, ಎತ್ಕೊಂಡ್ಬಿಟ್ಟು. ನಮ್ ಡೈರೆಕ್ಟರ್ ಹೆಂಗೆ ಅಂದ್ರೆ ನನಗೆ ಬೇಕಂತ ಇರಿಟೇಟ್ ಮಾಡಕ್ಕೆ ಹಗ್ ಮಾಡ್ಸೋ ಸೀನು ಆಗಿತ್ತು. ವಿಡಿಯೋ ಕಾಲ್ ಮಾಡೋ, ನಂದಿರ್ಲಿಲ್ಲ ಅವತ್ತು ಶೂಟು. ವಿಡಿಯೋ ಕಾಲ್ ಮಾಡಿ ನೋಡಿ ನಿನ್ ಗಂಡ ಇಲ್ಲಿ ಎಷ್ಟು ಪರ್ಫಾರ್ಮೆನ್ಸ್, ನಿನ್ನ ಹತ್ರ ಯಾವಾಗಾದ್ರೂ ಮಾಡಿದಾನೆ ಆ ಥರ ಹಾಕೊಡೋರು. ಇರ್ಲಿ ಬಿಡಿ ಸರ್, ಆಕ್ಟಿಂಗ್ ತಾನೆ, ಏನ್ ಆಕ್ಟಿಂಗ್ ಅಲ್ಲಿ ನೋಡು, ಟೇಕ್ ಮೇಲೆ ಟೇಕ್ ತಗೊಂತಿದ್ದಾನೆ ಹಗ್ಗಿಂಗ್ ಸೀನ್ಸ್ ಎಲ್ಲ. ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯನ್ಸು. ಅದು ಬಿಟ್ಟು ಸುಮ್ಮನೆ ಟ್ರೈ ಮಾಡ್ತಿರ್ತೀನಿ. ರೀಸೆಂಟಾಗಿ ಒಂದು 2-3 ಮಾಡಿದೆ. ಈ ಕಂಪ್ಲೀಟಾಗಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಿದ್ದಾರೆ. ಅದೇ ಬಿಸ್ನೆಸ್ಸಲ್ಲಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 10 ಇಯರ್ಸಿಂದನೂ, ಅಂದರೆ ನಾವು ಮುಂಚೆಯಿಂದನೂ ಬಿಸ್ನೆಸ್ಸೇ. ಸೊ ಸ್ಪೋರ್ಟ್ಸು ಮತ್ತು ಈ ಟಾಯ್ಸ್ ಪಝಲ್ಸ್ ಎಲ್ಲ ಮಾಡಿಕೊಂಡು ಫ್ಯಾಕ್ಟ್ರಿ ಮಾಡಿದ್ದೆ. ಸೊ ಈಗ ಸ್ವಲ್ಪ ಚೆನ್ನಾಗಿ ನಡೀತಿದೆ, ಸ್ವಲ್ಪ ಸೆಟ್ಲ್ ಆಗಿದೆ. ಈ ಹಿಂದೆ ನೀವು ಹೇಳಿದ್ರಿ ಅಂದ್ರೆ ನಿಮ್ಮ ಕರಿಯರ್ ಡೌನ್ ಇದ್ದಾಗ ನೀವು ಸಪೋರ್ಟ್ ಮಾಡೋದು, ನಿಮ್ಮ ಕರಿಯರ್ ಡೌನ್ ಇದ್ದಾಗ ಸಪೋರ್ಟ್ ಮಾಡೋದು, ಅದನ್ನ ಹೇಳ್ಬೋದಾ? ಇವಾಗ ಯೂಶಲಿ ಆರ್ಟಿಸ್ಟ್ ಅಂದ್ರೆ ಒಂದು ಪ್ರಾಜೆಕ್ಟ್ ಆದ್ಮೇಲೆ ಒಂದೊಂದ್ಸಲ ಇಮಿಡಿಯೇಟ್ ಸಿಗ್ಬೋದು, ಒಂದ್ಸಲ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಆ ಟೈಮಲ್ಲಿ ನನಗೇನಂದ್ರೆ ನಂಗೆ ಆರ್ಟಿಸ್ಟ್ ಆಗ್ಬೇಕಂತ ಆಸೆ. ಅಟ್ಲೀಸ್ಟ್ ಇವಳು ಅದು ಸಿಕ್ತಲ್ಲ ಚಾನ್ಸು, ನನಗೆ ಆಸೆ. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿನ್ನ ಇವಾಗ ಶೂಟಿಂಗ್ ಮುಗಿಯುತ್ತೆ, ಒಂದು ಸೀರಿಯಲ್ ಮುಗ್ದಿದೆ, ಟಕ್ಕಂತ ಇನ್ನೊಂದು ಒಳ್ಳೆ ಕ್ಯಾರೆಕ್ಟ್ರು ಚೆನ್ನಾಗಿರೋದು, ಅಂದರೆ ಆ ಥರ ಅಂತ ಅಲ್ಲ, ಅಂದರೆ ಹೀರೋಯಿನ್ನು ಈ ಥರ ಅಲ್ಲ, ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತಂಗೆ ವೇಟ್ ಮಾಡು ಅಂತೀನಿ. ಸೊ ನನಗಿಷ್ಟ ಅದ್ರ ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕು, ಸ್ವಾತಿ ನೋಡಬೇಕು. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಂದು ಚೆನ್ನಾಗಿ ನಡೀತಾ ಇರುತ್ತೆ, ಇವಳ್ದು ಏನಾದರೂ ಸ್ಟಾಪ್ ಆದಾಗ ಒಂದ್ಸಲ ಇಬ್ಬರದು ಚೆನ್ನಾಗಿ ನಡೆಯುತ್ತೆ, ಒಂದ್ಸಲ ಅವಳದು ಡೌನ್ ಆದಾಗ ನಂದು ಸ್ವಲ್ಪ ಚೆನ್ನಾಗಿ. ಯಾವ್ದಂದ್ರೆ ಅದು ಒಪ್ಕೋಬೇಡ, ವೆಯ್ಟ್ ಮಾಡು, ಒಳ್ಳೆ ಕ್ಯಾರೆಕ್ಟರ್ ಅಂತ ವೆಯ್ಟ್ ಮಾಡಿಸಿ. ಬಟ್ ಆಕ್ಚುಲಿ ತುಂಬಾ ಅಪರೂಪ ಅನ್ಸುತ್ತೆ, ಅಂದ್ರೆ ನೀವು ನಿಮ್ಮ ಒಂದು ಕರಿಯರ್ಗೆ ಎಷ್ಟು ಸಪೋರ್ಟಿವ್ ಆಗಿರೋದು. ಅಂದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿ ಅಂದ ಕೂಡಲೇ ನಾಳೆ ಏನಾಗುತ್ತೋ ಏನೋ ಅನ್ನೋದೊಂದು ಪಾಸಿಟಿವ್ನೆಸ್ ಇರುತ್ತೆ, ಆಮೇಲೆ ಇನ್ನೊಂದು ಆತಂಕನೂ ಇರುತ್ತೆ. ಇದ್ರ ಮಧ್ಯೆ ನೀವು ಸಪೋರ್ಟ್ ಮಾಡಿರೋದು ತುಂಬಾ ಅಪರೂಪ. ಸಪೋರ್ಟ್ ಮಾಡ್ತಾರೆ. ಆಮೇಲೆ ಇವಾಗ ಯಾರಾದ್ರೂ ಫ್ಯಾನ್ಸ್ ಕಂಡಿಡಿದ್ರೆ ನನ್ಗಿಂತ ಇವ್ರು ಖುಷಿ, ಅವ್ರು ನೋಡ್ತಾ ಇದಾರೆ, ಮಾತಾಡ್ಸು, ಫೋಟೋ ತಗೋ ಅಂತ. ಬಟ್ ಕೆಲವರಿಗೆ ಒಂದು ಇನ್ಸೆಕ್ಯೂರಿಟಿ ಕಾಣಿಸ್ಬಿಡುತ್ತೆ. ಇವಾಗ ನೀವೇ ಹೇಳಿದ್ರಿ ಫೋಟೋ ವಿಚಾರಕ್ಕೆ, ಈಗ ನಿಮ್ ಫೋಟೋ ನನ್ನ ಹೆಂಡತಿಗೆ ಫೇಮ್ ಸಿಗ್ತಿದೆ, ನನ್ನ ಮಾತಾಡಿಸ್ತಿಲ್ಲ, ಅಥವಾ ನನ್ನ ಹೆಂಡತಿ ಹೊಗಳ್ತಿದ್ದಾರೆ ಅಂತ ಹೇಳಿ ಆ ತರ ಮೈಂಡ್ ಸೆಟ್ ಇರುವಂತ ಪುರುಷರು ಇದ್ದಾರೆ ನಮ್ಮ ಸೊಸೈಟಿಲಿ. ಇಲ್ಲ ಎಲ್ಲಾ ಫೀಲ್ಡಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ, ನೆಗೆಟಿವ್ ಅನ್ನೋದು ಬಂದೇ ಇರುತ್ತೆ. ಸೊ ನನಗೆ ಗೊತ್ತು ಸ್ವಾತಿ ಹಿಂಗೆ ಅನ್ನೋದು ಫಸ್ಟು. ಸೊ ಮತ್ತೆ ನನಗೆ ಅದೇ ಯಾರಾದರೂ ಸ್ವಾತಿ ನೋಡು ಫೋಟೋ ತೊಗೊಂಡ್ರೆ ನನಗೆ ಖುಷಿ. ಸರಿ ಬಿಡಪ್ಪ, ನನಗಂತೂ ಬಂದಿಲ್ಲ, ಅಟ್ಲೀಸ್ಟ್ ಇವ್ಳಿಗಂತೂ ಬಂತನ ಖುಷಿ. ಆಮೇಲೆ ಒಂದು ರಿಯಾಲಿಟಿ ಶೋ ಇಬ್ರು ಮಾಡಿದ್ರಿ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಗದಾಗಿತ್ತು. ಇವಳು ನನ್ನ ಒಂದು ವಾರ ಇವನೇನಪ್ಪ ಇವನೇನ್ ಮಾಡ್ತಾನೆ ಅಂತ. ಏನಂದ್ರೆ ಭಯ, ಇವ್ರಿಗೆ ಈ ಫೀಲ್ಡ್ ಅಲ್ಲಿ ಅಷ್ಟು ಅನುಭವ ಇರ್ಲಿಲ್ವಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬೇಕು, ಟೈಮಿಂಗ್ಸ್ ಹೇಳಕ್ಕಾಗಲ್ಲ, ಪ್ಯಾಕಪ್ ದೆಲ್ಲ ಹೆಂಗಿವ್ರು ಅಲ್ಲಿ ಹೆಂಗಿರ್ತಾರೋ ಏನೋ, ಕೋಪ ಬಂದ್ಬಿಡುತ್ತಾ ಏನೋ ಅನ್ಕೊಂತಾ ಇದ್ದೆ. ಬಟ್ ತುಂಬಾ ಚೆನ್ನಾಗಿ, ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 10 times ತುಂಬಾ ಚೆನ್ನಾಗಿ ಆಡಿದ್ದಾರೆ. 100 times. ಆಮೇಲೆ ಅಲ್ಲೆಲ್ಲ ಫಿಸಿಕಲ್ ಟಾಸ್ಕ್ ಇರ್ತಾ ಇದ್ದಿದ್ದು, ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆನ್ ಟೈಮ್ ಇರೋರು, ಪಾಪ ಫುಲ್ ಡೇ ಆ್ಯಂಡ್ ನೈಟ್ ಶೂಟ್ ಹೋಗೋದು. ಒಂದೊಂದ್ಸಲ ಇವತ್ತು ಬೆಳಗ್ಗೆ 6ಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 6 ತನಕ ಶೂಟ್ ಇರ್ತಿತ್ತು. ಪಾಪ ನಿದ್ದೆ ಇದ್ರು ತಡ್ಕೊಂಡು
ಅಷ್ಟೇ ಆಕ್ಟಿವ್ ಆಗಿ ಕೋಆಪರೇಟ್ ಮಾಡಿದ್ದಾರೆ. ಟಾಸ್ಕ್ಗಳೆಲ್ಲ ಹೇಗ್ ಮಾಡ್ತಾ ಇದ್ರಿ? ಡಾನ್ಸ್ ಯಾರು ಚೆನ್ನಾಗಿ ಮಾಡ್ತಾ ಇದ್ರು? ಡ್ಯಾನ್ಸು ಇಬ್ರು ಡ್ಯಾನ್ಸ್ ಅಂತ ಕೇಳಿದ್ರೆ ಡ್ಯಾನ್ಸ್ ಬಂತು ಅಂದ್ರೆ ಎಲ್ಲ ಗೊತ್ತು ಎಲ್ಲರಿಗೂ ನಾನು ಹಿಂಗ್ ನಮ್ಮಿಬ್ರದ್ದು. ತಿರುಗಿಸಿದ್ರೆ ಇವ್ರು ಹಂಗ್ ತಿರುಗಿಸಿರ್ತಾರೆ. ಇಲ್ಲ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಒಂದು, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಅಟ್ಲೀಸ್ಟ್ ಇವ್ಳಿಗಿಂತ ಚೆನ್ನಾಗಿ ಮಾಡ್ತೀನಿ ಡ್ಯಾನ್ಸ್ನ, ಯಾರಾದ್ರೂ ಹೇಳ್ಕೊಟ್ರೆ. ಇವ್ಳು ಗಾಬ್ರಿ ನಾನು ಮರ್ತ್ಬಿಡ್ತೀನಿ. ಅದೇನ್ ಪ್ರಾಬ್ಲಮ್ ಆಗಿರೋದಂದ್ರೆ ಚಿಕ್ಕ ವಯಸ್ಸಿಂದ ನನ್ಗೆ ಡ್ಯಾನ್ಸ್ಗೆ ಸ್ವಲ್ಪ ಅದೇನೋ ಫಿಯರ್ ನನ್ಗೆ. Okay. ಅದರಿಂದ ಆಚೆ ಬರಕ್ ಇವತ್ತವರೆಗೂ ಆಗಿಲ್ಲ. ಒಂದು ನಮ್ಮ ಮಮ್ಮಿನ ಬೈತೀನಿ ನಾನು. ಸ್ವಾತಿಗೆ ಏನ್ ಗೊತ್ತಾ, ಡ್ಯಾನ್ಸು ಏನೇ ಡ್ಯಾನ್ಸ್ ನೀನ್ ಕಲಿಬೇಕಲ್ಲ ಸರ್. ನಾವು ಡಿ ಬಾಸ್ ಗೊತ್ತು ತಾನ, ನಾವೆಲ್ಲ ಅವ್ರ ಫ್ಯಾನ್ ನಾವು ಅಂದ್ಬಿಟ್ಟು ಏನಾದ್ರೂ ಯಾವಾಗ್ಲೂ ಅದೇ ಇವಳ್ದು. ಅದನ್ನ ಹೇಳುದ ಯಾವ್ದು ಹೇಳು, ನಾವು ಸೂಪರ್ ಜೋಡಿಲಿ ಸ್ವಾತಿಗೆ ಅಂತ ಬರೀ ದರ್ಶನ್ ಸಾಂಗು ಫುಲ್ ಎಪಿಸೋಡ್ ಫುಲ್ ಬರ್ಲಿ ಅಂತ 3 months ಮಾಡಿದ್ರೆ 3 months ಡಿ ಬಾಸ್ ಸಾಂಗ್ಗೆ ಹಾಕಿದ್ದು. Okay. ಅಷ್ಟು ಕ್ರೇಜು. ಅವ್ರದ್ದು ಬುಕ್ ಎಲ್ಲ ಇಟ್ಕೊಂಡ್ಬಿಟ್ಟಿದೆ, ಫೋಟೋಸ್ ಎಲ್ಲ. ಅಂದ್ರೆ ಪೊಸೆಸಿವ್ನೆಸ್ ಇದ್ರಲ್ಲಿ ಕಾಡ್ಲಿಲ್ವಾ ದರ್ಶನ್ ಅವ್ರಿಗೆ ಈ ರೀತಿ? ಇಲ್ಲ, ಈಗ ನಂಗೆ ತ್ರಿಷಾ ಇಷ್ಟ, ಸೊ ಏನು ಮಾಡಕ್ಕಾಗಲ್ಲ. ಓಕೆ. ಅಂದ್ರೆ ಟಾಸ್ಕ್ಗಳೆಲ್ಲ ಹೇಗಿರ್ತಾ ಇತ್ತು? ಅಂದ್ರೆ ನಿಮ್ಗೆ ಶೂಟಿಂಗ್ ಸೆಟ್ ಇಷ್ಟ ಅಂತ ಹೇಳಿದ್ರಿ. ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ನನಗೆ ಇವಾಗ ಫಸ್ಟ್ ಟೈಮ್ ಅಂತ ಹೋದ್ರೇನು ಒಂದ್ಸಲ ಕೂತ್ಕೊಂಡ್ಮೇಲೆ ಎಲ್ಲಾರನ್ನೂ ಮಾತಾಡ್ಸ್ಬಿಟ್ರೆ ಅಷ್ಟೇ ಅಡ್ಜಸ್ಟ್ ಆಗೋಗುತ್ತೆ. ತುಂಬಾ ಎಲ್ಲರೂ ಸೆಟ್ ಆದ್ರು, ಚಾನೆಲ್ ಅಲ್ಲೂ ಫ್ರೆಂಡ್ಲಿ ಆಗಿದ್ರು. ಸೊ ಚೆನ್ನಾಗಿತ್ತು ನಮ್ಗೆ. ನಮ್ದೊಂದು ಇದು ನಡೀತು, ಯಾವುದು ಅದೇ ಮುಂಗಾರು ಎನಾಕ್ಟ್ ಮಾಡೋದು. ನೆಕ್ಸ್ಟ್ ನಮ್ದು 3 ಗಂಟೆ ಮಿಡ್ ನೈಟ್ ಲಾಸ್ಟ್ ನಮ್ದು. ನಾನು ಕೂತಿದ್ದೆ, ಅನಿಲ್ ಚೆನ್ನಾಗಿ ಮಾಡೋ ನಾನು ಸುಮ್ ಬಿಟ್ಬಿಡಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಫಸ್ಟ್ ನಮಗೆ ಬಂತು. ಆಕ್ಚುಲಿ ಅಲ್ಲಿ ಕೂತವ್ರೆಲ್ಲ ಹಿಂಗೆ ಮುಳುಗೋಗಿದ್ದಾರೆ. ಅಂದ್ರೆ ರಿಯಲ್ ಆಗಿ ನೋಡ್ದಂಗಿದೆ. ಗಣೇಶ್ದು ಪೂಜಾ ಗಾಂಧಿ ಎನಾಕ್ಟ್ ಅಂತ ತುಂಬಾ ಚೆನ್ನಾಗಿ ಬಂತು. ತುಂಬಾ ಚೆನ್ನಾಗಿ ಬಂತು, ಎಲ್ಲೂ ಬ್ರೇಕ್ ಆಗದೆ.